ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ ಇದೆಯಾ? ಮತ್ತೆ ನ್ಯೂ ಅಡ್ಮಿಷನ್ ಎಷ್ಟು ಜನ? ಎಷ್ಟೊಂದು ಜನ ಕಾಮೆಂಟ್ಸ್ ಹಾಕ್ತಾಯಿದ್ರಿ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಆಮೇಲೆ ಬ್ಯಾಡ್ ಥಾಟ್ಸ್ ಬರುತ್ತೆ, ಇದಕ್ಕೆಲ್ಲ ಏನು ಮಾಡೋದಂತ. ಸೊ ನಾನು ಹೇಳಿದ್ದೆ ಏನು ಮೆಡಿಟೇಷನ್ ಜಾಸ್ತಿ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ. ನಂಗೆ ಗೊತ್ತಿಲ್ಲ ನೀವು ಮಾಡ್ತೀರಾ ಇಲ್ವಾ ಅಂತ. ಅದು ಬಿಟ್ಟು ಇನ್ನೊಂದು ಏನು ಮಾಡ್ಬೋದಂದರೆ, ನಿಮ್ಮ ಏನು ಪ್ರೊಫೆಷನ್ ಇದೆ ಅಥವಾ ಸ್ಟಡೀಸ್ ಇದೆ ಅದ್ರ ಮಧ್ಯೆ ನೀವು ಟೈಮ್ ಮಾಡಿಕೊಂಡು ನಿಮ್ಮದು ಒಂದು ಹಾಬಿ ಅಂತ ಕ್ರಿಯೇಟ್ ಮಾಡ್ಕೊಬೇಕು. ಅದನ್ನೇ ಚೆನ್ನಾಗಿ ಕಲ್ತ್ಕೊಂಡು ಬೇಕಾದರೆ ನಿಮ್ಮ ಪ್ಯಾಷನ್ನೇ ನಿಮ್ಮ ಪ್ರೊಫೆಷನ್ ಆಗಿ ನೀವು ಮಾಡ್ಕೋಬೋದು. ಏನಾದರೂ ಒಂದು ಇವಾಗ ಹಾಬಿನೇ ಏನೋ ಕಲಿತಾ ಇದ್ದೀರಾ ಅಂದರೆ ಅದ್ರ ಮೇಲೆ ಜಾಸ್ತಿ ಓದೋಕ್ಕೆ, ರಿಸರ್ಚ್ ಮಾಡೋಕ್ಕೆ ಅದನ್ನೇ ಟ್ರೈ ಮಾಡ್ತಾ ಇರಿ. ನಿಮ್ಗೆ ಏನೋ ಒಂದು ಬೇರೆ ಕಡೆ ಥಾಟ್ಸ್ ಹೋಗ್ತಾ ಇದೆ ಅಂದರೆ ಇಲ್ಲ, ನಿಮ್ಮ ಮನಸ್ಸನ್ನ ಎಳ್ಕೊಂಡು ಬಂದು ನೀವು ಆ ಹಾಬಿ ಕಡೆ ಬಿಡಿ, ಅದಕ್ಕೆ ಟೈಮ್ ಕೊಡಿ. ಏನಾದರೂ ಒಂದು ಸಣ್ಣದೇ ಆಗಿರ್ಬೋದು, ನೀವು ಗಾರ್ಡನಿಂಗ್ ಮಾಡ್ತಾ ಇರ್ಬೋದು, ಪ್ಲಾಂಟ್ಸಿಗೆ ನೀರು ಹಾಕ್ತಾ ಇರ್ಬೋದು. ಇವಾಗ ಈ ಪ್ಲಾಂಟ್ಗೆ ಎಷ್ಟು ನೀರು ಹಾಕಬೇಕು, ಇದು ಒಳಗಡೆ ಇಟ್ಟರೆ ಏನಕ್ಕೆ ಬದುಕಲ್ಲ, ಇದನ್ನು ಆಚೆನೇ ಏನಕ್ಕೆ ಇಡಬೇಕು, ಮತ್ತು ಇಂಡೋರ್ ಪ್ಲಾಂಟ್ಸು ಒಳಗಡೆ ಇಟ್ಟರೆ ಕೆಲವೊಂದು ಸತ್ತೋಗುತ್ತೆ, ಏನಕ್ಕೆ ಜಾಸ್ತಿ ದಿನ ಅದು ಬರಲ್ಲ. ಸೊ ಈ ಥರ ನೀವು ಕ್ವೆಶ್ಚನ್ಸ್ ಹಾಕ್ಕೊಂಡು ನಿಮಗೇನೆ ಅದು ನಿಮ್ಗೆ ಇಂಟ್ರೆಸ್ಟ್ ಇರೋ ಟಾಪಿಕ್ಕೇ ಅಲ್ವಾ. ಸೊ ಆ ಥರ ಇಂಟ್ರೆಸ್ಟ್ ಇರೋ ಟಾಪಿಕ್ ಮೇಲೆ ನೀವು ಎಷ್ಟಾದರೂ ಓದ್ಬೋದು, ರಿಸರ್ಚ್ ಮಾಡ್ಬೋದು, ನಿಮಗೆ ಬೋರ್ ಆಗಲ್ಲ. ಮತ್ತು ನೀವು ಅದನ್ನು ಬೇರೆಯವ್ರಿಗೆ ಟೀಚ್ ಕೂಡ ಮಾಡ್ಬೋದು. ಸೊ ಯಾವಾಗ ನೀವು ಟೀಚ್ ಮಾಡ್ಬೋದು ಅಂದರೆ, ನೀವು ಆ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಡೀಪಾಗಿ ಪರ್ಫೆಕ್ಟಾಗಿ ನೀವು ತಿಳ್ಕೊಬೇಕು ಫಸ್ಟ್, ಆಯಿತಾ? ಅರ್ಧಂಬರ್ಧ ಕಲ್ತ್ಕೊಂಡು ಬಂದು ಅದೇ ಡೈರೆಕ್ಟ್ ಸೊಲ್ಯೂಷನ್ ಅಂತ ಏನು ಹೇಳಬೇಡಿ. ಸೊ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಅದನ್ನು. ಇವಾಗ ಕನ್ಸಿಸ್ಟೆಂಟಾಗಿ ಒಂದು 3 ತಿಂಗಳು 6 ತಿಂಗಳು ನೀವು ಅದೇ ನಿಮ್ಮ ಹಾಬಿ ಕಡೆನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಆವಾಗ ನಿಮಗೆ ವೇರಿಯಸ್ ಸಿನಾರಿಯೋಸ್ಗೆ ನೀವೇ ಎಕ್ಸ್ಪೋಸ್ ಆಗ್ತೀರಾ. ಲೈಕ್ ಏನೋ ಒಂದು ಇಶ್ಯೂ ಆಗುತ್ತೆ, ಓಕೆ ಇದು ಇವಾಗ ಹಿಂಗಾಯಿತು. ಈಗ ನೀವು ಟೇಲರಿಂಗ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಮೆಷಿನ್ ವರ್ಕ್ ಆಗ್ತಾ ಇಲ್ಲ, ಏನಕ್ಕೆ ವರ್ಕ್ ಆಗ್ತಾ ಇಲ್ಲ, ಏನೋ ಫ್ಲೂಕಲ್ಲಿ ಸರಿ ಹೋಗ್ಬಿಡುತ್ತೆ. ಬಟ್ ಮತ್ತೆ ಅದೇ ಇಶ್ಯೂ ಆದಾಗ ಏನೋ ಮಾಡ್ತೀರಾ ನೀವು, ಮತ್ತೆ ಸರಿ ಹೋಗುತ್ತೆ. ಸೊ ನಿಮಗೆ ಆವಾಗ ಗೊತ್ತಾಗುತ್ತೆ ಯಾವ ಇಶ್ಯೂಗೆ, ಯಾವ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್, ಯಾವ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕೆಲವೊಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಕಲಿತೀರಾ, ಇನ್ನು ಕೆಲವೊಂದು ಓದ್ಬಿಟ್ಟು ಕಲಿತೀರಾ. ಸೊ ಓದಿ, ಬಟ್ ಓದಿರೋದನ್ನೇ ನೀವು ಅದು ವರ್ಕ್ ಆಗುತ್ತಾ ಅಂತ ನೀವು ಒಂದ್ಸಲ ರಿಸರ್ಚ್ ಮಾಡ್ಕೊಬೇಕು, ಆಯಿತಾ? ಸೊ ನೀವು ಏನು ಓದ್ತೀರಾ, ಏನು ನೋಡ್ತೀರಾ, ಏನು ಕೇಳ್ತೀರಾ ಅದೇ ನಿಜ ಆಗಿರಲ್ಲ ಕೆಲವೊಂದು ಸಲ. ಸೊ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮ್ಗೆ ಅದು ಕರೆಕ್ಟ್ ಅನ್ಸಿದ್ರೆ ನೀವು ಜನಕ್ಕೆ ಹೇಳ್ಬೋದು, ಆಯಿತಾ? ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಈ ಥರ ಯಾರು ಪ್ಯಾಷನ್ನ ಪ್ರೊಫೆಷನ್ ಮಾಡ್ಕೋಬೇಕಂತ ಇದ್ದೀರಾ ಅವರು ನನ್ನ ಜೊತೆ ಕೊಲಾಬ್ರೇಟ್ ಮಾಡ್ಬೋದು. ನನಗೆ ನಿಮ್ಮ ಕೆಲಸ ಇಷ್ಟ ಆಯ್ತಂದರೆ ಡೆಫಿನೆಟ್ಲಿ ನಾನು ಜನಕ್ಕೆ ಹೇಳಿ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಅದು ಮೋಸ್ಟ್ಲಿ ಹ್ಯಾಂಡಿಕ್ರಾಫ್ಟ್ ಆಗಿರಬೇಕು, ಅಥವಾ ನೀವು ಆರ್ಟಿಸ್ಟ್ ಆಗಿರಬೇಕು. ನಿಮ್ಮ ಎಫರ್ಟ್ ನನಗೆ ಅಲ್ಲಿ ಕಾಣಿಸಿರ್ಬೇಕು. ನೀವೇನೋ ಒಂದು ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್ ನನಗೆ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಜನಕ್ಕೆ ಹೇಳ್ತಾ ಇದ್ದೀರಾ ಅಂದರೆ ಸಮ್ ಎಫರ್ಟ್ಸ್ ಇರಬೇಕು, ನಿಮ್ಮ ಐಡಿಯಾಸ್ ಇರಬೇಕು. ಸೊ ನಿಮ್ಮದೇ ಓನಾಗಿ ಏನಾದರೂ ಮಾಡಿ, ಆಯಿತಾ? ಸೊ ಈ ಥರ ಸ್ಮಾಲ್ ಬಿಸ್ನೆಸ್ ಯಾರಿದ್ದೀರಾ ಅವರು ರೀಚ್ ಔಟ್ ಮಾಡಿ ನನಗೆ, ನಾನು ಕೊಲಾಬ್ರೇಟ್ ಮಾಡ್ತೀನಿ, ಓಕೆ? ಮತ್ತು ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಆ ಪ್ರಾಡಕ್ಟ್ ಅಥವಾ ನಿಮ್ಮ ಸರ್ವಿಸ್ ಏನಿರುತ್ತೆ ಅದು ಜನಕ್ಕೆ ಅಥವಾ ಎನ್ವೈರ್ನ್ಮೆಂಟ್ಗೆ ಯಾವುದೇ ರೀತಿಯ ಹಾರ್ಮ್ ಮಾಡಬಾರ್ದು, ಆಯಿತಾ? ಸಸ್ಟೈನಬಲ್ ಆಗಿರಬೇಕು. ನೋ ಪ್ಲಾಸ್ಟಿಕ್. ಸೊ ನೀವು ಜಾಸ್ತಿ ನಿಮ್ಮ ಪ್ಯಾಷನ್ ಕಡೆ ಅಥವಾ ನಿಮ್ಮ ಹಾಬಿ ಕಡೆ ಕಾನ್ಸಂಟ್ರೇಟ್ ಮಾಡಲಿ ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಜಾಸ್ತಿ ರಿಸರ್ಚ್ ಮಾಡಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ನಿಮ್ಮ ಮೈಂಡು ಕೂಡ ಡೈವರ್ಟ್ ಆಗುತ್ತೆ, ಅದೊಂಥರ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ. ಓಕೆ, DM ಮಾಡಿ, ನಂಗೆ ಇಷ್ಟ ಆದರೆ ನಾನು ಕೊಲಾಬ್ರೇಟ್ ಮಾಡ್ತೀನಿ ನಿಮ್ಮ ಜೊತೆ. ಆಮೇಲೆ ಸ್ಪೋರ್ಟ್ಸಲ್ಲಿದ್ದರೆ ಸ್ಪೋರ್ಟ್ಸಲ್ಲಿ ಕಂಟಿನ್ಯೂ ಮಾಡಿ, ಸ್ಪೋರ್ಟ್ಸ್ನೇ ಪ್ರೊಫೆಷನ್ ಮಾಡ್ಕೊಬೋದಲ್ವ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಅವಾಗ ಮಧ್ಯೆ ಎಲ್ಲ ಸ್ಪೋರ್ಟ್ಸು ಆಡ್ತಾ ಇರಿ. ಕ್ರಿಕೆಟ್ ಆಡಿ, ಫುಟ್ಬಾಲ್ ಆಡಿ, ವಾಲಿಬಾಲ್ ಆಡಿ, ಸ್ವಿಮ್ಮಿಂಗ್ ಮಾಡಿ, ಎಲ್ಲ ಕಲ್ತ್ಕೊಬೇಕು. ನೀವು ಮಧ್ಯ ಟೈಮ್ ಸಿಕ್ಕಿದಾಗ ಹೋಗಿ ಕಲೀರಿ, ಆಯಿತಾ? ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಇವಾಗ ನೀವೆಲ್ಲ 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ ಅದೇ ಒಂದು ಸಾಧನೆ. ಎಷ್ಟೊಂದು ಜನ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಇರಲ್ಲ. ಇವಾಗ ನೀವು 1 ತಿಂಗಳಿಂದ ಯಾರು ಎದ್ದೇಳ್ತಾ ಇದ್ದೀರಾ ಅದೇ ಒಂದು ಸಾಧನೆ, ಆಯಿತಾ? ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದಿದ್ದೀರಾ. ದಿನ 8 ಗಂಟೆಗೆ ಎದ್ದೇಳೋರು 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಕಂಫರ್ಟಿಂದ
ಆಚೆ ಬಂದು ಏನೋ ಒಂದು ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಅ ಗ್ರೇಟ್ ಎಫರ್ಟ್. ಅದಕ್ಕೆ ಓಕೆ, ನಿಮ್ಗೆಲ್ಲರಿಗೂ ಒಂದು ಚಪ್ಪಾಳೆ. ಜನ ಕೇಳಿದ್ದೀರಾ ನನಗೆ ಸಂಜೆನೂ ಮಾಡಿ ಕ್ಲಾಸ್ ಅಂತ. ಸಂಜೆ ಮಾಡ್ಬೋದು, ಮಾಡಲ್ಲ ಅಂತಲ್ಲ, ಬಟ್ ನನಗೆ ನೀವೆಲ್ಲ ಎದ್ದೇಳಬೇಕು ಬೆಳಗ್ಗೆ, ಅದಕ್ಕೆ ನಾನು 5 ಗಂಟೆಗೆ ಇಟ್ಟಿರೋದು. ಸೊ ಡಿಸಿಪ್ಲಿನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ನೀವು ಬೆಳಗ್ಗೆ 11 ಗಂಟೆಗೆ ಎದ್ಬಿಟ್ಟು ಸಂಜೆ ನನ್ನ ಕ್ಲಾಸಿಗೆ ಬಂದರೆ ಅಲ್ಲಿ ನೀವು ಏನು ಕಲಿಯಲ್ಲ, ಅಲ್ಲಿ ಡಿಸಿಪ್ಲಿನೇ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ನಾನೇನು ಹೇಳ್ಕೊಡ್ಲಿ ನಿಮಗೆ? ಸೊ ಫಸ್ಟು ಡಿಸಿಪ್ಲಿನ್ ಕಲೀರಿ, ಬೆಳಗ್ಗೆ ಬೇಗ ಎದ್ದೇಳಿ. ಇಷ್ಟು ಮಾಡ್ತೀರಾ? ದೊಡ್ಡ ದೊಡ್ಡ ಬ್ರ್ಯಾಂಡ್ಸು ಬರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ನಾನು ನೀವು ನೋಡಿರ್ಬೋದು, ನಾನು ಯಾರ ಜೊತೆನೂ ಕೊಲಾಬ್ರೇಟ್ ಇನ್ನೂ ಮಾಡಿಲ್ಲ. ಏನು ಬರುತ್ತೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬರುತ್ತೆ, ಬಟ್ಟೆ ಬ್ರ್ಯಾಂಡ್ಸ್ ಬರುತ್ತೆ, ಅದನ್ನು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಏನು ದೊಡ್ಡ ವಿಶೇಷ ಏನಿಲ್ಲ. ಸೊ ನಂಗೆ ಈ ಥರ ಸಣ್ಣ ಸಣ್ಣ ನೀವೇನು ಏನಾದರೂ ಮಾಡ್ತಾ ಇದೆ ಅದು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂದರೆ ನಾವು ಅದನ್ನು ಜನಕ್ಕೆ ರೀಚ್ ಮಾಡಿಸೋಣ. ಓಕೆನಾ? ನೀವು ಮಾಡ್ತಾ ಇರೋ ಕೆಲಸ ಯುನೀಕ್ ಆಗಿದೆ ಅಂತ ಅಂದರೆ ಅವರು ಕೂಡ ರೀಚ್ ಔಟ್ ಮಾಡಿ. ಈಗ ಎಲ್ಲರೂ ಸೆಕೆಂಡ್ PU ಆದ ತಕ್ಷಣ ಅವ್ರಿಗೆ ಡೌಟ್ ಇರುತ್ತೆ ಅಥವಾ ಏನೋ ಕನ್ಫ್ಯೂಷನ್ ಇರುತ್ತೆ, ಏನು ತಗೋಬೇಕು ನೆಕ್ಸ್ಟು, ಇಂಜಿನಿಯರ್, ಡಾಕ್ಟರ್ ಅಷ್ಟೇ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅದು ಬಿಟ್ಟು ಬೇರೆ ಬೇರೆ ಪ್ರೊಫೆಷನ್ ಇದೆ ಅಂತ ನಾವು ತೋರ್ಸೋಣ ಜನಕ್ಕೆ. ಸೊ ನೀವು ಯಾರಾದರೂ ಯುನೀಕ್ ಜಾಬಲ್ಲಿದ್ದು ಯುನೀಕ್ ಪ್ರೊಫೆಷನ್ ಫಾಲೋ ಮಾಡ್ತಾ ಇದ್ರೆ ಅವರು ಕೂಡ ರೀಚ್ ಔಟ್ ಮಾಡಿ. ಸೊ ಒಂದಿನ ನಿಮಗೆ ಸೆಷನ್ ಕೊಡ್ತೀನಿ ನಾನು. ಸೊ ಯು ಕ್ಯಾನ್ ಟಾಕ್ ಟು ಪೀಪಲ್. ನೀವು ಹೇಗೆ ಆ ಪ್ರೊಫೆಷನ್ಗೆ ಬಂದ್ರಿ, ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಏನು, ಅದಕ್ಕೆ ಏನೇನು ಓದ್ಕೊಬೇಕು. ಓಕೆ, ಸೊ ಈ ಥರದ್ದೆಲ್ಲ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ, ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಓಕೆನಾ? ಇಷ್ಟು ಹೇಳಬೇಕಿತ್ತು ನಾನಿವತ್ತು. ಯಾರ್ಯಾರು ಯುನೀಕ್ ಪ್ರೊಫೆಷನಲ್ ಇದ್ದೀರಾ, ಆರ್ಟಿಸ್ಟ್ಸ್ ಇದ್ದೀರಾ, ರೀಚ್ ಔಟ್. ಸುಶಿ ಗ್ಯಾರಂಟಿ. ಓಕೆ, ನಿಮ್ಮನ್ನ ಮೇಲ್ ತರಕ್ಕೆ ಸುಶಿ ಗ್ಯಾರಂಟಿ ಕೊಡ್ತಾರೆ. ಗುಡ್. ನಾನು ಮೇಲ್ಕೋಟೆಗೆ ಹೋಗಿದಾಗ ಒಂದು 5-6 ಜನ ಸಿಕ್ಕಿದ್ರು, ಬಂದು ಅಕ್ಕ ನಾನು ನಿಮ್ಗೆ ಫಾಲೋ ಮಾಡ್ತೀವಿ, ಅಕ್ಕ ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ, ಹೆಸರಂತೂ ಯಾರೂ ಹೇಳ್ತಾ ಇಲ್ಲ, ಅಲ್ಲಿ ಹೇಳಿದ್ರು ತಪ್ಪು ಹೇಳ್ತಾ ಇದ್ದಾರೆ. ಸುಚಿ ಅಕ್ಕ ಚೆನ್ನಾಗಿದೆ, ಬಟ್ ಅದು ಸುಮ್ಮನೆ ಆಮೇಲೆ ಏನೇನೋ ಬೇಕೋ ಬಿಟ್ಟು ಮಾಡಿಬಿಟ್ಟು ಕೊಲಾಬ್ರೇಟ್ ಮಾಡಿ ಅನ್ಬಾರ್ದು, ಚೆನ್ನಾಗಿರ್ಬೇಕು. ಸೊ ನಾನು ರಿವ್ಯೂ ಮಾಡ್ತೀನಿ ನಿಮ್ಮದು, ಆಯಿತಾ? ಚೆನ್ನಾಗಿದೆಯಾ ಇಲ್ವಾ, ಅಥವಾ ನಾನು ಐಡಿಯಾಸ್ ಕೊಡ್ತೀನಿ ಬೇಕಾದರೆ ಜನಕ್ಕೆ ಯಾವ ಥರ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಒಬ್ಳು ಜನ, ಸೊಸೈಟಿ ಅಲ್ವಾ ನಾನು, ಹಿಂಗೆ ಸೊಸೈಟಿ ಹೆಂಗೆ ಇಷ್ಟಪಡ್ತಾರೆ. ಸೊ ನಾನು ಐ ಕ್ಯಾನ್ ರಿವ್ಯೂ. ಇಲ್ಲ ಸುಶಿ ಡೇಸ್ ಅಂತ ತಿಳ್ಕೊಳ್ಳಿ ಸಾಕು. ಆಗಿಲ್ಲ, ಸುಶಿ ಡೇಸ್ ಚೆನ್ನಾಗಿದೆ ಅಲ್ವಾ? ಸುಶಿ ಶಶಿ ಥರ ಸುಶಿ, ಆಯಿತಾ? ಅಷ್ಟೇ, ಸೆಲ್ಫ್ ಪ್ರಮೋಷನ್. ಇಷ್ಟೆಲ್ಲ ಏನಕ್ಕೆ ಹೇಳಿದೆ, ನೀವು ಆ ನೆಗೆಟಿವಿಟಿಯಿಂದ ಹೊರಗೆ ಬರಲಿ ಅಂತ. 3 ಹೊತ್ತು ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೋಬೇಡಿ. ಅಂದರೆ ಏನಕ್ಕಂದರೆ ಯೋಗ ಒಂದೇ ನಿಮಗೆ ಎನರ್ಜಿ ಕೊಡೋದು, ಇನ್ನೆಲ್ಲ ಎನರ್ಜಿ ಕಿತ್ಕೊಳ್ಳೋರು, ಆಯಿತಾ? ಅದಕ್ಕೆ ಅಷ್ಟೇ ನಾನು ರೀಲ್ಸ್ ನೋಡಿ ಅಂದೆ. ನಾನು ನಿಮ್ಗೆ ಎನರ್ಜಿ ಕೊಡ್ತೀನಿ. ಫುಲ್ ಖುಷಿ ಆಯಿತು ಅಂದರೆ ಫುಲ್ ಖುಷಿಯಾಗಿರೋದು, ಕಷ್ಟ ಆಯ್ತು ಅಂದರೆ ಫುಲ್ ಕುಗ್ಗೋಗೋದು, ಆ ಥರ ಎಲ್ಲ ಮಾಡಬೇಡಿ. ಎರಡನ್ನೂ ಸಮನಾಗಿ ತೊಗೋಬೇಕು. ಏನು ಸೊಲ್ಯೂಷನ್ನೇ ಇಲ್ವಾ? ಏನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ತಾನೇ ಅರ್ಥ. ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ ಇದೆಯಾ?